ಮಕ್ಕಳ ಈ ವಿರಾಮ ಚಿಹ್ನೆಯಲ್ಲಿ ನಾವು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಫುಲ್ ಸ್ಟಾಪ್ ಅಂತ ಇಡ್ತೀವಿ. ಫುಲ್ ಸ್ಟಾಪ್ ಅಂದರೆ ಗೊತ್ತಿರ್ಬೋದು, ಪೂರ್ಣ ವಿರಾಮ ಅನ್ನೋದು. ಆ ಪೂರ್ಣ ವಿರಾಮ ಹಿಂದಿಯಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಅಂದರೆ ನಾವು 1 ಅಂತ ಬರಿತೀವಲ್ವ ಕನ್ನಡದ ನಂಬರ್ಸು, ಆ ರೀತಿ ಸ್ಟ್ಯಾಂಡಿಂಗ್ ಲೈನ್ ಬರುತ್ತೆ, ಅದು ವಿರಾಮ ಚಿಹ್ನೆ ಆಗುತ್ತೆ. ಇನ್ನೆಲ್ಲ ಕಾಮನ್ ಆಗಿ ಕ್ವಶನ್ ಮಾರ್ಕ್ ಇರೋದಕ್ಕೆ ಕ್ವಶನ್ ಮಾರ್ಕ್ ಸಿಂಬಲ್ಲೇ ಬರುತ್ತೆ, ಕಾಮ ಇರೋದಕ್ಕೆ ಕಾಮನೇ ಬರುತ್ತೆ, ಫುಲ್ ಸ್ಟಾಪ್ ಇರೋದು ಮಾತ್ರ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಇದರಲ್ಲಿ ಫಸ್ಟ್ ಒನ್ ಕ್ವಶನ್ ನೋಡೋಣ. ವಿರಾಮ ಚಿಹ್ನೆಯಲ್ಲಿ ಏನು ಬರುತ್ತೆ? ಜೋಗ್ ಅಬ್ಬಿ ಗೋಕಾಕ್. ಇಲ್ಲಿ ನೋಡಿ ಕೆಳಗಡೆ ಕಾಮ ಬಂದಿದೆ, ಅದರಿಂದ ಇದು ಏನು ಬರುತ್ತೆ? ಅಲ್ಪ ವಿರಾಮ್. ಯಾವ್ದು ಬರುತ್ತೆ? ಅಲ್ಪ ವಿರಾಮ್. ಇದಕ್ಕೆ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದು ಇಂಟರ್ನೆಟ್ का अर्थ क्या है? क्या है ಅನ್ನೋದ್ರ ಪಕ್ಕ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನೋಡಿ, ಅಲ್ಲಿ ಪ್ರಶ್ನವಾಚಕ್ ಅಂದರೆ ಕ್ವಶನ್ ಕೇಳ್ತಿದ್ದಾರೆ, ಅದಕ್ಕೆ ಪ್ರಶ್ನವಾಚಕ್. ನೆಕ್ಸ್ಟ್ ಏಕ್ ಚಲ್ನಿ ಮೇ ತುಮೆ ಕ್ಯಾ ಬಚೇಗಾ, ಇದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ಇಲ್ಲಿ ನಮಗೆ ಪ್ರಶ್ನವಾಚಕ್ ಕ್ವಶನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಪ್ರಶ್ನವಾಚಕ್ಗೆ ಅಂಡರ್ಲೈನ್ ಮಾಡಬೇಕು. ಆಪ್ಕಿ ಚಪ್ಪಲೆ ಕೋಯಿ ಪಹನ್ ಗಯಾ, ಇದು ಕ್ವಶನ್ ಮಾರ್ಕ್ ಇದೆ, ಇದಕ್ಕೆ ಪ್ರಶ್ನ ಚಿಹ್ನ ಬರಬೇಕಾಗತ್ತೆ. ನೆಕ್ಸ್ಟ್ ಆಪ್ ಕಹಾ ಜಾ ರಹೇ ಹೇ, ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಇದರಲ್ಲಿ ಯಾವ ಚಿಹ್ನೆನ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ನೀವು ಕ್ವಶನ್ ಮಾರ್ಕ್ ಅಂದರೆ ಪ್ರಶ್ನವಾಚಕವನ್ನು ನೀವು ಯೂಸ್ ಮಾಡಬೇಕು ಅಂತ ಹೇಳಬೇಕು, ಅಲ್ಲಿ ಸಿಂಬಲ್ ತೋರಿಸಿಲ್ಲ. ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ, ಇದು ಕ್ವಶನ್ ಮಾರ್ಕ್ ಇದೆ, ಇದು ಪ್ರಶ್ನವಾಚಕ ಆಗುತ್ತೆ. ನೆಕ್ಸ್ಟು ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ, ಇಲ್ಲಿ ನೋಡಿ, ಇಲ್ಲಿ ಹೇ ಅನ್ನೋದ್ರ ಪಕ್ಕ ಒಂದು ಸ್ಟ್ಯಾಂಡಿಂಗ್ ಲೈನ್ ಇದೆ, ಆ ಸ್ಟ್ಯಾಂಡಿಂಗ್ ಲೈನ್ ಬಂದಾಗ ಅಂದರೆ ಫುಲ್ ಸ್ಟಾಪ್, ಅದು ಪೂರ್ಣ ವಿರಾಮ ಅಂತ ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ ಇದರಲ್ಲಿ ಕ್ಯಾ ಆಪ್ ಮೈಸೂರು ಜಾ ರಹೇ ಹೇ ಅಂದರೆ ಇದು ಕ್ವಶನ್ ಮಾರ್ಕ್ ಕೇಳಿದ್ದಾರೆ, ಕ್ವಶನ್ ಮಾರ್ಕ್ ಇದೆ, ಇದರಲ್ಲಿ ಪ್ರಶ್ನವಾಚಕಕ್ಕೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಆಪ್ಕೆ ಲಿಯೇ ಕ್ಯಾ ಕರ್ ಸಕ್ತಾ ಹೂँ, ಹ್ಞೂ ಅಂತ ಕೇಳಿದ್ದಾರೆ, ಅಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ, ಅಲ್ಲಿ ಪ್ರಶ್ನವಾಚಕ್ ಬರುತ್ತೆ, ಅದಕ್ಕೆ ಅಂಡರ್ಲೈನ್ ಮಾಡ್ತಿದ್ದೀನಿ. ಭಾರತ್ ಮೇ ನಾರಿ ಕಾ ಸ್ಥಾನ್ ಪೂಜನೀಯ ಹೈ, ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಬಂದಿದೆ ನೋಡಿ ಒಂದು, ಅದು ಏನಾಗುತ್ತೆ? ಪೂರ್ಣ ವಿರಾಮ್. ಹಿಂದಿಲಿ ಸ್ಟ್ಯಾಂಡಿಂಗ್ ಲೈನ್ ಬರುತ್ತೆ, ಕನ್ನಡದಲ್ಲಿ ಹಾಗೂ ಇಂಗ್ಲೀಷಲ್ಲಿ ಫುಲ್ ಸ್ಟಾಪ್ ಬರುತ್ತೆ, ಅದು ನೆನಪಿರಲಿ ನಿಮಗೆ. ಏಕ್ ಚಲ್ನಿ ಮೇ ತುಮೆ ಕ್ಯಾ ಬಚೇಗಾ, ಇದು ಕ್ವಶನ್ ಮಾರ್ಕ್ ಇದೆ, ಇದು ಪ್ರಶ್ನವಾಚಕ್ ಅಥವಾ ಪ್ರಶ್ನಾರ್ಥಕ್ ಅಂತ ಬರುತ್ತೆ. ನೆಕ್ಸ್ಟ್ ಥೋಡಿ ದೇರ್ ಕೆ ಬಾದ್ ಸುಬಾ ಹೋ ಜಾಯಿಗಿ, ಇಸ್ ವಾಕ್ಯ ಮೇ ವಿರಾಮ ಚಿಹ್ನ ಕೇಳಿದ್ದಾರೆ, ಅಂದರೆ ಇಲ್ಲಿ ಫುಲ್ ಸ್ಟಾಪ್, ಇಲ್ಲಿ ಥೋಡಿ ದೇರ್ ಮೇ ಕೆ ಬಾದ್ ಸುಬಾ ಹೋ ಜಾಯೇಗಿ, ಇಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಇದೆ ನೋಡಿ, ಈಗ ಪೂರ್ಣ ವಿರಾಮ್ ಬರುತ್ತೆ. ಆಪ್ನೆ ಚಶ್ಮಾ ಲಗಾಯ ನಹಿ ತಾ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇನ್ವಿಟೆಡ್ ಕಾಮಾನೂ ಇದೆ, ಆದರೆ ಮೇನ್ ಕ್ವಶನ್ ಮಾರ್ಕ್ ಇರೋದ್ರಿಂದ ಏನು ಬರುತ್ತೆ? ಪ್ರಶ್ನಾರ್ಥಕ ಚಿಹ್ನ ಬರುತ್ತೆ. ನೆಕ್ಸ್ಟ್ ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ, ಸೇಮ್ ಕ್ವಶನ್ ಕೇಳಿದ್ದಾರೆ, ಅಗೇನ್ ಓಕೆ, ಪೂರ್ಣ ವಿರಾಮ, ಇದಕ್ಕೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 15th ಒಂದು ಬಡಾ ಅಚ್ಚಾ ಸವಾಲ್ ಹೈ. ಓಕೆ, ಇದರಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಕೊಟ್ಟಿದ್ದಾರೆ,